ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 107ನೇ ಈ ಭಾಗದಲ್ಲಿ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ 108ನೇ ಅಧ್ಯಾಯ, ವೈಷ್ಣವ ಪಾಠ ಮತ್ತು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 109ನೇ ಅಧ್ಯಾಯವನ್ನ 103ನೇ ಅಧ್ಯಾಯವನ್ನ ನಾವಿವತ್ತು ನೋಡಬೇಕಾಗಿದೆ. ಕೃಷ್ಣ ನಾನಾ ಥರದ ದಾನಗಳನ್ನ ಕೊಟ್ಟದ್ರಿಂದ ಏನು ಫಲ ಅನ್ನೋದನ್ನ ಪಾಂಡವರಿಗೆ ವರ್ಣಿಸಲಿಕ್ಕೆ ತೊಡಗಿದ್ದಾನೆ. ಅದನ್ನು ನಾವು ಕೇಳ್ತಾ ಇದ್ದೀವಿ. ನಾನಾ ಥರದ ದಾನಗಳನ್ನ ವಾಸುದೇವ ವರ್ಣನೆ ಮಾಡಿದ ಮೇಲೆ ಈ ಧರ್ಮರಾಜ ಅದನ್ನು ಕೇಳಿಯೂ ಕೂಡ ಪೂರ್ಣ ಸಮಾಧಾನ ಚಿತ್ತನಾಗಲಿಲ್ಲ, ಅವನಿಗೆ ತೃಪ್ತಿ ಅನಿಸಲಿಲ್ಲ. ಅದಕ್ಕಾಗಿ ಕೃಷ್ಣನನ್ನು ಅವನು ಮತ್ತೊಂದು ಬಾರಿ ಇದೆಲ್ಲವನ್ನು ಕೇಳಬೇಕು, ಇನ್ನೂ ವಿಶೇಷ ಸಂಗತಿಗಳನ್ನ ಕೇಳಬೇಕು ಅಂತ ಭಾವನೆಯಿಂದ ಹೀಗೆ ಹೇಳ್ತಿದ್ದಾನೆ. ಧರ್ಮಾಮೃತಮಿದಂ, ಇದು ಧರ್ಮ ಪ್ರವಚನ ರೂಪದಲ್ಲಿ ನೀನು ನನಗೆ ಅಮೃತವನ್ನೇ ಕೊಡ್ತಾ ಇದ್ದಿ ಮತ್ತು ಕೇಳಬೇಕು ಅಂತ ಕಾಣಿಸ್ತದೆ ನನಗೆ. ನಾನಾ ಥರದ ದಾನಗಳನ್ನ ಮಾಡಿದಾಗ ಏನು ಫಲ ಅಂತ ಹೇಳಿದ್ದಿ, ಈಗಿಲ್ಲಿ ವೃಷಭ ದಾನವನ್ನ ಮಾಡಿದರೆ ಏನು ಫಲ ಅಂತನ್ನುವುದನ್ನು ಹೇಳು ಅಂತ ಕೇಳ್ತಿದ್ದಾನೆ. ಅಲ್ಲಿ ಕೆಲವು ಪುಸ್ತಕಗಳಲ್ಲಿ ಒಂದು ವಾಕ್ಯ ಬಿಟ್ಟು ಹೋಗಿದೆ, ಅನಡುತ್ ಸಂಪ್ರದಾನಸ್ಯ ಯತ್ಫಲಂತು ವಿಧೀಯತೆ. ಅನಡು ಅಂದ್ರೆ ಎತ್ತು, ಅದನ್ನು ದಾನ ಮಾಡಿದ್ರಿಂದ ಏನು ಫಲ ಸಿಗ್ತದೆ ಅಂತ ಅನ್ನೋದನ್ನು ಹೇಳು. ಅದು ಅಲ್ಲದೆ ಮತ್ತು ಏನೇನು ದಾನಗಳನ್ನು ಮಾಡಿದರೆ ಸಾಧಕನಿಗೆ ಸದ್ಗತಿ ಆಗ್ತದೆ ಅನ್ನೋದನ್ನು ಹೇಳು ಅಂತ ಯುಧಿಷ್ಠಿರ ಕೇಳಿದಾಗ ಕೃಷ್ಣ ಅದನ್ನು ವರ್ಣಿಸಲಿಕ್ಕೆ ತೊಡಗಿದ. ಒಂದು ವೃಷಭ 10 ಗೋವುಗಳಿಗೆ ಸಮಾನ. ದರ್ಪವಿಲ್ಲದಂತಹ ಸಾಧು ಸ್ವಭಾವದ ವೃಷಭವನ್ನು ದಾನ ಮಾಡಬೇಕು. ರೋಗರಹಿತವಾದದ್ದು, ದಷ್ಟಪುಷ್ಟವಾದಂತಹ ಅವಯವಿರುವಂತಹ ಒಂದು ವೃಷಭವನ್ನು ದಾನ ಮಾಡಿದರೂ 10 ಗೋವುಗಳನ್ನ ದಾನ ಮಾಡಿದಷ್ಟು ಫಲ ಇದೆ. ಆ ವೃಷಭ ಯೌವನದಿಂದ ಕೂಡಿರಬೇಕು, ಭಾರವನ್ನು ಹೊರುವಂತಹ ಶಕ್ತಿ ಉಳ್ಳದಾಗಿರಬೇಕು. ಅದನ್ನ ಯೋಗ್ಯನಾದಂತಹ ಬ್ರಾಹ್ಮಣನಿಗೆ ದಾನ ಮಾಡಿದರೆ 100 ಕೋಟಿ ವರ್ಷಗಳ ಕಾಲ ಅದರ ಫಲವನ್ನು ಅನುಭವಿಸ್ತಾ ಅವನು ಸದ್ಗತಿಯನ್ನು ಪಡಿತಾನೆ. ಜೋಡು ಎತ್ತುಗಳನ್ನು ದಾನ ಮಾಡಿದರೂ ಕೂಡ ಏನು ಫಲ ಅಂತ ಅನ್ನೋದನ್ನು ಹೇಳ್ತೇನೆ. 1000 ಗೋವುಗಳನ್ನು ದಾನ ಮಾಡಿದ್ರಿಂದ ಏನು ಫಲ ಬರಬೇಕೋ ಅದೆಲ್ಲವನ್ನೂ ಈ ಜೋಡೆತ್ತುಗಳ ದಾನದ ಮೂಲಕ ಸಾಧಕನಾದವನು ಪಡಿತಾನೆ. ಆ ಎತ್ತುಗಳ ದೇಹದಲ್ಲಿ ಎಷ್ಟು ರೋಮಕೂಪಗಳಿರ್ತಾವೋ ಅಷ್ಟು ವರ್ಷ ಕಾಲ ನನ್ನ ಲೋಕದಲ್ಲಿ ಸತ್ಕಾರವನ್ನು ಸ್ವೀಕಾರ ಮಾಡಿ ವಾಸ ಮಾಡ್ತಾನೆ. ಮುಂದೆ ಮರಳಿ ಈ ಲೋಕಕ್ಕೆ ಬರ್ತಾನೆ. ದರಿದ್ರನಾದ ಬ್ರಾಹ್ಮಣನಿಗೆ ಈ ಗೋದಾನ ಮಾಡಬೇಕು. ಇಲ್ಲ ಸಮೃದ್ಧಾಯ, ಬೇಕಾದಷ್ಟು ಅನುಕೂಲಗಳನ್ನು ಹೊಂದಿದಂತಹ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡುವುದಲ್ಲ. ಹೀಗೆ ದರಿದ್ರನಾದ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡಿದರೆ ಮಹಾಫಲ ಇದೆ. ಮಳೆ ಎಲ್ಲಿ ಬರಬೇಕು? ಸಮುದ್ರ, ಅಲ್ಲಿ ಮಳೆ ಬಂದ್ರೆ ಯಾವುದೇ ಲಾಭ ಇಲ್ಲ. ಅದ್ಬಿಟ್ಟು ಬಾವಿ ಸರೋವರಗಳಿಗೆ ಮಳೆ ಬಂದ್ರೆ ಅದು ತುಂಬುತ್ತದೆ, ಅದರಿಂದ ಜನರಿಗೂ ಉಪಯೋಗವಿದೆ. ಅದರಂತೆ ಇಂಥ ದರಿದ್ರನಾದ ಒಬ್ಬ ಬ್ರಾಹ್ಮಣನಿಗೆ ಅವುಗಳನ್ನು ದಾನ ಮಾಡಿದರೆ ಅವನದಿಂದ ಲಾಭ ಪಡ್ಕೋತಾನೆ. ದಾನ ಮಾಡಿದಂತಹ ದಾತೃವಿಗೂ ಕೂಡ ಅದರಿಂದ ಫಲ ಇದೆ. ದೀಪದ ಬೆಳಕಿನಿಂದ ಕೂಡಿರುವಂತಹ ಮನೆಯನ್ನೇ ದಾನ ಮಾಡುವವನು, ಹಾಸಿಗೆ ಪಾತ್ರೆ ಇತ್ಯಾದಿಗಳಿಂದ ಅಲಂಕೃತವಾದಂತಹ ಮನೆಯನ್ನು ದಾನ ಮಾಡುವವನು, ಮತ್ತು ಆ ಮನೆಯಲ್ಲಿ
ದಾಸಿಯರು, ಗೋವು, ಭೂಮಿ ಇತ್ಯಾದಿ ರೀತಿ ಸಕಲ ಸಂಪತ್ತು ಉಳ್ಳಂತಹ ಮನೆಯನ್ನು ದಾನ ಮಾಡಬೇಕು. ಅದಕ್ಕೆ ದಕ್ಷಿಣೆ ಸಮೇತವಾಗಿ ದಾನ ಮಾಡಿದ್ರಿಂದ ಏನು ಫಲ ಬರಬೇಕು ಅದನ್ನು ಹೇಳ್ತೇನೆ. ದೇವತೆಗಳು, ಪಿತೃಗಳು ಇವರೆಲ್ಲರೂ ಕೂಡ ಅವನ ವಿಷಯದಲ್ಲಿ ಸಂತೃಪ್ತರಾಗ್ತಾರೆ. ಮತ್ತೆ ಅವನಿಗೆ ಸ್ವರ್ಗಲೋಕಕ್ಕೆ ಬರಲಿಕ್ಕೆ ಅಂತ ಒಂದು ವಾಹನವನ್ನು ಕೊಡ್ತಾರೆ. ನಾನಾ ಸಾವಿರಾರು ಸ್ತ್ರೀಯರ ಸತ್ಕಾರವನ್ನು ಸ್ವೀಕಾರ ಮಾಡಿ ಬ್ರಹ್ಮಲೋಕದಲ್ಲಿ ಅವನು ಸುಖ ಪಡ್ತಾನೆ. ಹೊದಿಕೆಯಿಂದ ಕೂಡಿದಂತಹ ಹಾಸಿಗೆಯನ್ನ ದಾನ ಮಾಡುವವನು. ಶಯ್ಯಾಂ ಪ್ರಸ್ತರಣೋಪೇತಾಂ ಅಂತಿದೆ. ಅಲ್ಲಿ ಹೊದಿಕೆ ಅಂದ್ರೆ ಮೈ ಮೇಲೆ ಹೊದ್ಕೊಳ್ಳುವುದಲ್ಲ, ಹಾಸಿಗೆ ಮೇಲೆ ಬೆಡ್ಶೀಟಿನ ರೂಪದಲ್ಲಿ ಏನು ಹಾಸಿರ್ತಾರಲ್ಲ ಅದು. ಹೀಗೆ ದಾನ ಮಾಡಿ ಬಂದಂಥ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನ ಮಾಡಿಸಿದ್ರಿಂದ ಬರುವ ಫಲ ಏನಿದೆ, ಒಂದು ಹಸುವನ್ನು ದಾನ ಮಾಡಿದ್ರಿಂದ ಏನು ಪುಣ್ಯ ಬರಬೇಕು, ಆ ಪುಣ್ಯವನ್ನೇ ಈ ಶಯ್ಯಾದಾನದಿಂದಲೂ ಪಡ್ಕೊಳ್ತಾನೆ. ಧೇನುದಾನಸೆ ಯತ್ಪುಣ್ಯಂ ವಿಧಿವತ್ತಸ್ಯ ಪಾಂಡವ ತತ್ಪುಣ್ಯಂ ಸಮನುಪ್ರಾಪ್ಯ ಪಿತೃಲೋಕೆ ಮಹೀಯತೆ. ಇದನ್ನು ಗಮನಿಸಬೇಕು. ಗೋದಾನ ಮಾಡ್ಲಿಕ್ಕಾಗದೇ ಇದ್ದವರು ಈ ದಾನವನ್ನಾದರೂ ಮಾಡಿ ಆ ಮೂಲಕ ಆ ಗೋದಾನದ ಫಲವನ್ನ, ತೃಪ್ತಿಯನ್ನು ಪಡೆಯಬಹುದು. ಮುಂದೆ ಕೆಲವು ವಿದ್ಯಾದಾನಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಶಿಲ್ಪಶಾಸ್ತ್ರದ ಜ್ಞಾನ, ವೇದಗಳ ಜ್ಞಾನ, ಮಂತ್ರಗಳ ಜ್ಞಾನ, ಔಷಧ ವಿದ್ಯೆಗಳನ್ನ ಯಾರು ದಾನ ಮಾಡ್ತಾರೆ ಅವರಿಗೂ ಮಹಾಫಲ ಇದೆ. 1000 ಆಹಿತಾಗ್ನಿಗಳಂತಹ ಬ್ರಾಹ್ಮಣರನ್ನ ತೃಪ್ತಿಪಡಿಸಿದಾಗ ಯಾವ ಫಲ ಸಾಧಕನಿಗೆ ಬರಬೇಕೋ ಅದನ್ನ ಈ ವಿದ್ಯಾದಾನದಿಂದ ಪಡಿತಾನೆ. ಕುದುರೆಗಳಿಂದ ಕೂಡಿದಂತಹ ವಿಮಾನದಲ್ಲಿ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಸತ್ಕಾರವನ್ನು ಸ್ವೀಕಾರ ಮಾಡ್ತಾನೆ. 30 ಚತುರ್ಯುಗಗಳ ಕಾಲ ದೇವತೆಗಳಂತೆ ಅಲ್ಲಿ ವಿಹಾರ ಮಾಡಿ ಮುಂದೆ ಮನುಷ್ಯ ಲೋಕದಲ್ಲಿ ಬಂದು ಜನಿಸ್ತಾನೆ. ಒಂದು ಚತುರ್ಯುಗ ಅಂದ್ರೆ 43,20,000 ವರ್ಷ. ಚತುರ್ಯುಗ ಅಥವಾ ಮಹಾಯುಗ ಅಂತಲೂ ಅದನ್ನು ಕರೀತಾರೆ. ಅದರ 30 ಪಟ್ಟು. ಮತ್ತೆ ಭೂಲೋಕದಲ್ಲಿ ವಿಹರಿಸ್ತಾನೆ. ಭೂಲೋಕದಲ್ಲಿ ಬಂದು ವೇದಜ್ಞನಾಗಿ ಜನಿಸ್ತಾನೆ. ಮಾರ್ಗದಲ್ಲಿ ಬಳಲಿದಂತಹ ಬ್ರಾಹ್ಮಣನಿಗೆ ಉಪಚಾರ ಮಾಡುವುದು ಮಹಾಫಲ. ಹಿಂದೆ ಅದ್ರ ಬಗ್ಗೆ ಬಂದಿದೆ. ಅಂಥ ಬ್ರಾಹ್ಮಣನ, ಬಳಲಿದ ಬ್ರಾಹ್ಮಣನ ಪಾದಗಳನ್ನ ನೀರಿನಿಂದ ತೊಳೆದ್ರೆ ಹಿಂದಿನ 10 ವರ್ಷಗಳ ಪಾಪ ಎಲ್ಲ ಪರಿಹಾರ ಕಾಣ್ತದೆ. ತುಪ್ಪ, ಎಣ್ಣೆ ಹಚ್ಚಿ ಆ ಪಾದಗಳಿಗೆ ಉಪಚಾರ ಮಾಡಬೇಕು. ಧೇನುದಾನಸ್ಯ ದತ್ತಸ್ಯ ಯತ್ಪುಣ್ಯಂ ಸಮುದಾಹೃತಂ. ಒಂದು ಗೋದಾನ ಮಾಡಿದ್ರಿಂದ ಏನು ಫಲ ಬರಬೇಕು ಆ ಫಲವನ್ನ ಧೇನುದಾನ ಈ ಬ್ರಾಹ್ಮಣನಿಗೆ ಉಪಚಾರ ಮಾಡಿದ್ರಿಂದಲೂ ಪಡ್ಕೊಳ್ಬಹುದು. ದಣಿದಂತಹ ಬ್ರಾಹ್ಮಣನಿಗೆ ಆ ಥರ ನಮ್ಮ ಸತ್ಕಾರವನ್ನು ಮಾಡಬೇಕು. ಅವನನ್ನು ಸ್ವಾಗತಿಸಿ ಆಸನಾದಿಗಳನ್ನು ಕೊಟ್ಟು ಗೌರವಿಸಿದ್ರೆ ಅವನು ದೇವತೆಗಳು ಆತನನ್ನ ಮೆಚ್ಚುತ್ತಾರೆ. ಮನೆಯಲ್ಲಿನ ಗಾರ್ಹಪತ್ಯ, ದಕ್ಷಿಣಾಗ್ನಿ ಮತ್ತು ಆಹವನೀಯ ಅನ್ನುವಂತಹ ಅಗ್ನಿಗಳು ಆ ಬ್ರಾಹ್ಮಣನನ್ನ ನಾವು ಸ್ವಾಗತಿಸಿದಾಗ ಆ ಮೇಲೆ ಹೇಳಿದ ಅಗ್ನಿಗಳು ಸಂತೋಷ ಪಡ್ತಾರೆ. ಬ್ರಾಹ್ಮಣನಿಗೆ ಆಸನ ಕೊಟ್ಟಾಗ ಇಂದ್ರ ಸಂತೋಷ ಪಡ್ತಾನೆ. ನಾವು ಎದ್ದು ನಿಂತು ಆ ಬ್ರಾಹ್ಮಣನನ್ನ ಗೌರವದಿಂದ ಒಳಗೆ ಬರಮಾಡಿಕೊಂಡಾಗ ಪಿತೃದೇವತೆಗಳು ಸಂತೋಷ ಪಡ್ತಾರೆ. ಆದ್ರಿಂದ ಅಗ್ನಿ, ಇಂದ್ರ, ಪಿತೃ ಈ ಎಲ್ಲಾ ದೇವತೆಗಳನ್ನು ಕೂಡ ಆರಾಧನೆ ಮಾಡಿದಂತ ಆಗ್ತದೆ. ಅವನಿಗೆ ಒಂದು ಸಂವತ್ಸರದಲ್ಲಿ ಮಾಡಿದಂತಹ ಪಾಪ ಎಲ್ಲವೂ ಕರಗಿ ಹೋಗ್ತದೆ. ಬ್ರಾಹ್ಮಣನಿಗೆ ಆಸನ ಕೊಡಬೇಕು, ಮಾಲೆಗಳಿಂದ ಅಲಂಕರಿಸಬೇಕು. ಹಾಗೆಲ್ಲ ಮಾಡಿದ್ರೆ ಮಣಿಮಯವಾದ ರಸದಲ್ಲಿ ಕೂತ್ಕೊಂಡು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ ವಿಹರಿಸ್ತಾನೆ, ಭೂಲೋಕಕ್ಕೆ ಬರ್ತಾನೆ. ಚತುರ್ಯುಗ ವೇದ ಪಾರಂಗತನಾದಂತಹ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಮುಂದೆ ವಾಹನ ದಾನದ ಬಗ್ಗೆ ಹೇಳ್ತಾನೆ.
ವಾಹನ ದಾನ ಮಾಡಿದವನು ಕೂಡ ಸ್ವರ್ಗಲೋಕದಲ್ಲಿ ಸುಖ ಪಡ್ತಾನೆ, ಮತ್ತೆ ಭೂಲೋಕದಲ್ಲಿ ರಾಜನಾಗಿ ಹುಟ್ಟುತ್ತಾನೆ. ಮರದ ದಾನದ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾರೆ. ಮರವನ್ನ ದಾನ ಮಾಡುವುದು ಅಂದ್ರೆ ಪ್ರಾಯ ಮರಕ್ಕೆ ಸಂಬಂಧಪಟ್ಟಂತ ಭೂಮಿಯನ್ನು ಕೂಡ ದಾನ ಮಾಡುವುದೇ. ಹೀಗೆ ಮರ ಮತ್ತು ಭೂದಾನ ಎರಡನ್ನೂ ಮಾಡಬೇಕು. ಆ ಮರದಲ್ಲಿ ನಾನಾ ಥರದ ಹೂಗಳೆಲ್ಲ ಬಿಟ್ಟಿರಬೇಕು. ಅವನು ಹಾಗೆ ದಾನ ಮಾಡಿದವನು ಬಂಗಾರದ ರಥದಲ್ಲಿ ಕೂತ್ಕೊಂಡು ಇಂದ್ರಲೋಕಕ್ಕೆ ಹೋಗ್ತಾನೆ. ಕಲ್ಪವೃಕ್ಷದ ಬುಡದಲ್ಲಿ ಕೂತ್ಕೊಂಡು ತನಗೆ ಅಪೇಕ್ಷಿತವಾದ ಎಲ್ಲವನ್ನೂ ಅಲ್ಲಿ ಪಡ್ಕೊಳ್ತಾನೆ. ದಾನ ಮಾಡಿದಂಥ ಮರದಲ್ಲಿ ಎಷ್ಟು ಎಲೆಗಳಿರ್ತಾವೋ, ಎಷ್ಟು ಫಲ ಇರ್ತಾವೋ, ಎಷ್ಟು ಪುಷ್ಪ ಇರ್ತಾವೋ, ಅಷ್ಟು ವರ್ಷ ಕಾಲ ಈತನು ಕೂಡ ಸುಖ ಅನುಭವಿಸ್ತಾನೆ ಸ್ವರ್ಗಲೋಕದಲ್ಲಿ. ಮತ್ತೆ ಭೂಲೋಕಕ್ಕೆ ಬರ್ತಾನೆ. ದೊಡ್ಡ ಪಟ್ಟಣದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಅಧಿಕಾರಿಯಾಗಿ, ರಾಜನಾಗಿ ಅಥವಾ ಆಡಳಿತಾಧಿಕಾರಿಯಾಗಿ ಅದನ್ನು ಮುನ್ನಡೆಸ್ತಾನೆ. ಇನ್ನ ನನ್ನ ಪ್ರತಿಮೆಯ ದಾನ ಮತ್ತೆ ಮಂದಿರದ ದಾನದ ಬಗ್ಗೆ ಹೇಳ್ತಾರೆ. ಒಂದು ಮಂದಿರವನ್ನು ಕಟ್ಟಿಸಿ ಅಲ್ಲಿ ನನ್ನ ವಿಷ್ಣುವಿನ ಪ್ರತಿಮೆಯನ್ನು ಮಾಡಿಸಿ ಅಲ್ಲಿ ಪೂಜಾ ಕರ್ಮಗಳನ್ನು ಮಾಡಿಸಬೇಕು. ನಿತ್ಯ ಅಲ್ಲಿ ಪೂಜೆ ಮಾಡುವಂತಹವರಿಗೆ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನೆಲ್ಲ ಮಾಡಿಕೊಟ್ಟು ಆ ಪೂಜಕರಾದವರು ನೆಮ್ಮದಿಯಿಂದ ಬದುಕಲಿಕ್ಕೆ ಅನುಕೂಲ ಮಾಡಬೇಕು. ಅಥವಾ ತಾನೇ ಅಲ್ಲಿ ಪೂಜೆ ಮಾಡಬೇಕು. ಹಾಗೆ ಮಾಡಿದ್ದಾದ್ರೆ 1000 ಅಶ್ವಮೇಧ ಯಾಗಗಳ ಫಲ ಅವನಿಗೆ ಸಿಗುತ್ತದೆ. ಮುಂದೆ ನನ್ನ ಲೋಕಕ್ಕೆ ಅವನು ಬಂದು ತಲುಪ್ತಾನೆ. ಮುಂದೆ ನಜಾನೆ ನಿರ್ಗಮಂ ತಸ್ಯ ಮಮ ಲೋಕಾತ್ ಯುಧಿಷ್ಠಿರ, ನನ್ನ ಲೋಕದಿಂದ ಎಂದೂ ಅವನು ಮರಳಿ ಬರೋದಿಲ್ಲ ಅಂತ ಹೇಳ್ತಾರೆ. ಭಗವಂತನ ಲೋಕಕ್ಕೆ ಹೋದ ಮೇಲೆ ಮರಳಿ ಬರೋದಿಲ್ಲ ಅಂತ ಸತ್ಯ. ಆದ್ರೆ ಕೇವಲ ಒಂದು ಮಂದಿರವನ್ನು ಕಟ್ಟಿಸಿದ ಮಾತ್ರಕ್ಕೆ ಆ ಭಗವಂತನ ಲೋಕಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅದು ಒಂದು ನಮ್ಗೆ ಸಂಶಯ ಬರ್ತದೆ. ಆ ಮಂದಿರವನ್ನು ಕಟ್ಟಿಸುವುದು, ಅದರ ಜೊತೆಗೆ ಶ್ರವಣ ಮರಣ ಇತ್ಯಾದಿಗಳು ನಡೆದಿರಬೇಕು. ಜ್ಞಾನೇನೇವ ಅಮೃತತ್ವ ಇಚ್ಛತಿ ಅಂತ ಶಾಸ್ತ್ರವು ಕೂಡ ಹೇಳ್ತದೆ. ನಾಣ್ಯ ಪಂಥ ವಿದ್ಯತೆ ಅಯನಾಯ. ಭಗವಂತನನ್ನು ತಿಳಿಯುವುದು ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಕೂಡ ಈ ಜಗತ್ತಿನಲ್ಲಿ ಇಲ್ಲ. ಅದರಿಂದ ಜ್ಞಾನದಿಂದಲೇ ಭಗವಂತ ತುಷ್ಟನಾಗಿ ನಮಗೆ ಮೋಕ್ಷವನ್ನು ಕರುಣಿಸ್ತಾನೆ. ಈ ಪ್ರಸಂಗದಲ್ಲಿ ನನ್ನ ಮಂದಿರವನ್ನು ಕಟ್ಟಿಸಿದವನು ಮರಳಿ ಬರೋದಿಲ್ಲ ಅಂತ ಹೇಳುವುದೇನಿದೆ, ಆ ಜ್ಞಾನ ಕಾರ್ಯಗಳ ಜೊತೆಗೆ ಶ್ರವಣ ಮರಣ ಧ್ಯಾನಾದಿಗಳ ಜೊತೆಗೆ ಈ ಮಂದಿರ ನಿರ್ಮಾಣವನ್ನು ಕೂಡ ಮಾಡಿದವನು ಅನ್ನುವಂಥ ಅರ್ಥವನ್ನು ಇಟ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಕೇವಲ ಮಂದಿರದಿಂದ, ಒಂದು ಮಂದಿರದ ನಿರ್ಮಾಣದಿಂದ ಇಂಥ ಯಾವ ಕಾರ್ಯವೂ ಕೂಡ ಆಗೋದಿಲ್ಲ. ಎಲ್ಲಾ ದ್ರವ್ಯ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞ ಅಂತನ್ನುವುದೇ ಬಹಳ ದೊಡ್ಡದು. ಅದನ್ನು ಗಮನಿಸಬೇಕು. ದೀಪವನ್ನು ಬೆಳಗಿಸಬೇಕು. ನಮ್ಮ ಮನೆಯ ದೇವರ ಕೋಣೆಯಲ್ಲಿ, ದೇವಾಲಯದಲ್ಲಿ, ಬ್ರಾಹ್ಮಣರ ಮನೆಗಳಲ್ಲಿ, ಗೋಶಾಲೆಗಳಲ್ಲಿ, ಯಜ್ಞ ಮಂಟಪದಲ್ಲಿ ದೀಪವನ್ನು ಬೆಳಗಿಸಬೇಕು. ಅವ್ರಿಗೂ ಕೂಡ ಮಹಾಫಲ ಇದೆ. ಆ ದೀಪವನ್ನು ಬೆಳಗಿಸಿದಂತ, ದೀಪೋತ್ಸವ ಮಾಡಿದಂತಹ ವ್ಯಕ್ತಿ ಬಂಗಾರದ ರಥವನ್ನು ಏರಿ ಸೂರ್ಯನ ಲೋಕಕ್ಕೆ ತೆರಳುತ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಗಚ್ಚೇದ್ ಆದಿತ್ಯ ಲೋಕಂ ಸಹ ಸೇವ್ಯಮಾನ ಸುರೋತ್ತಮೈಹಿ ಅಂತ. ಇವೆಲ್ಲ ಕೆಲವು ಸಂಗತಿಗಳನ್ನ ನಾವು ಮನನ ಮಾಡ್ಕೋಬೇಕು. ಸಾಮಾನ್ಯವಾಗಿ ದೀಪೋತ್ಸವ ಅಂತನ್ನುವುದು ದೇವಾಲಯಗಳಲ್ಲಿ ನಡೀತಿರ್ತದೆ, ನಮಗದು ಗೊತ್ತಿದೆ. ಅಥವಾ ನಮ್ಮ ಮನೆಯಲ್ಲೂ ಮಾಡ್ತಾರೆ, ನಮ್ಮ ಮನೆಗಳಲ್ಲೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಈ ಕಾರ್ತಿಕ ಮಾಸ ಮೊದಲಾದ ಮಾಸಗಳಲ್ಲಿ ಇಂಥ ಒಂದು ಆರಾಧನೆಯನ್ನ ಮಾಡ್ತಿರ್ತಾರೆ. ಅದಲ್ಲದೆ ಬೇರೆ ಸಂದರ್ಭದಲ್ಲೂ ಕೂಡ ಯಾರು ಕೆಲವರು ಹರಕೆ ಹೊತ್ತವರು ಈ ತರದ ದೀಪೋತ್ಸವವನ್ನು ಮಾಡ್ತಿರ್ತಾರೆ.
ದೇವಾಲಯೇ ವಿಪ್ರಗೃಹೇ ಗೋವಾಟೆ ಚತ್ವರೇಪಿವ ಅಂತ ಆ ಶ್ಲೋಕ. ಸಾಮಾನ್ಯವಾಗಿ ಕಾರ್ತಿಕೋತ್ಸವ ಮೊದಲಾದ ಕಡೆಗಳಲ್ಲಿ ಮಾಡುವಂತಹ ದೀಪೋತ್ಸವವನ್ನ ದೇವಾಲಯದಲ್ಲಿ ಮಾತ್ರ ಮಾಡದೆ ಅದನ್ನ ಬ್ರಾಹ್ಮಣನ ಮನೆಯಲ್ಲಿ, ಜ್ಞಾನಿಯಾದಂತಹ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅಥವಾ ಗೋವುಗಳ ಹಟ್ಟಿಯಲ್ಲಿ, ಅದು ಕೂಡ ತುಂಬಾ ಪವಿತ್ರವಾದಂತಹ ಒಂದು ಪ್ರದೇಶವೇ. ಆದ್ರಿಂದ ಅಲ್ಲೂ ಕೂಡ ಇದನ್ನೆಲ್ಲ ಮಾಡಬಹುದು. ಇಂತಹ ಕೆಲವು ವಿಶಿಷ್ಟವಾದ ಸಂಗತಿಗಳನ್ನು ನಾವು ಆಚರಣೆಗೆ ತರಬೇಕಷ್ಟೆ. ಯಜ್ಞ ಮಂಟಪ ಅಂತಲೂ ವರ್ಣನೆ ಮಾಡಿದ್ದಾರೆ. ಯಜ್ಞ ಮಂಟಪಗಳು, ಗೋಶಾಲೆಗಳು ಅಷ್ಟು ಸುಲಭವಾಗಿ ನಾವಿರುವಂತಹ ನಗರದ ಪರಿಸರಗಳಲ್ಲಿ ಎಲ್ಲ ಕಡೆಯೂ ಸಿಗ್ತಾವೆ ಅಂತಿಲ್ಲ. ಎಲ್ಲಿ ಸಿಗ್ತಾವೋ ಅಲ್ಲಿ ದೀಪೋತ್ಸವ ಮಾಡಬೇಕು. ಕೆಲವು ಬಾರಿ ಎಲ್ಲಿ ಗೋಶಾಲೆ ಇದೆಯೋ ದೂರದ ಪ್ರದೇಶದಲ್ಲಿ, ಎಲ್ಲಿ ಯಜ್ಞ ಇತ್ಯಾದಿಗಳು ನಡೆದಿವೆಯೋ ಅಲ್ಲಿ ನಾವು ದೀಪ ಹಚ್ಚಬೇಕು. ಅದರಿಂದ ಮಹಾಫಲ ಇದೆ ಅಂತ ಅದರ ಅರ್ಥ. ಹಾಗೆ ಮಾಡಿದ್ರೆ ಕೋಟಿ ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ವಿಹರಿಸಿ ಮುಂದೆ ಈ ಭೂಲೋಕಕ್ಕೆ ಬಂದು ಹುಟ್ಟುತ್ತಾನೆ. ಮುಂದೆ ವಾದ್ಯಗಳನ್ನು ಮೊಳಗಿಸುವುದರ ಬಗ್ಗೆ ವರ್ಣನೆ ಮಾಡ್ತಾರೆ. ನಾನಾ ಗಂಧರ್ವ ವಾದ್ಯಾನಿ ಧರ್ಮ ಶ್ರಾವಣಿಕಾನಿ ಚ ಎಷ್ಟು ಕಾರಯತೆ ಭಕ್ತ್ಯ ಅಂತ. ಎಷ್ಟು ಕಾರಯತೆ ಅಂತ ಶಬ್ದಕ್ಕೆ ಆ ವಾದ್ಯಗಳನ್ನ ನಿರ್ಮಾಣ ಮಾಡಿ ಆಯಾ ಪ್ರದೇಶದಲ್ಲಿ ದಾನ ಮಾಡುವುದು ಅಂತನೂ ಅನಿಸ್ತದೆ ನಮಗೆ. ಆದ್ರೆ ಧರ್ಮಶ್ರಾವಣಿಕಾನಿಚ ಎಷ್ಟು ಕಾರಯತೆ ಭಕ್ತ್ಯ ಮದ್ಗತೇನ ಅಂತರಾತ್ಮನ ಅಂತಿದೆ. ಆ ವಾದ್ಯಗಳನ್ನು ದಾನ ಮಾಡುವುದು ಅನ್ನೋದಕ್ಕಿಂತಲೂ ಆಯಾ ಪ್ರದೇಶಗಳಲ್ಲಿ ಅಂತ ನಾವೇನೀಗಾಗಲೇ ನೋಡಿದಂತ ಪರಿಸರಗಳಿವೆ, ಆ ಪರಿಸರದಲ್ಲಿ ವಾದ್ಯದ ನಾದವನ್ನ ತಾನೇ ಮಾಡಬೇಕು, ಆ ವಾದ್ಯಗಳನ್ನು ತಾನೇ ಮೊಳಗಿಸಬೇಕು. ಅದಲ್ಲದೆ ಹೋದ್ರೆ ಈತ ಕೊಟ್ಟಂತಹ ವಾದ್ಯಗಳನ್ನ ಅಲ್ಲಿ ಇರುವಂತಹವರು ದಾನ ಮಾಡಿದರೆ ಅದು ಮಹತ್ವದ್ದೇ. ಅಲ್ಲಿ ಯಾರೋ ಅವ್ರದ್ದು ವಾದನ ಮಾಡ್ತಿರ್ತಾರೆ, ಇವನು ಅದನ್ನು ದಾನ ಕೊಟ್ಟಿದ್ದಾನೆ. ಪ್ರತಿನಿತ್ಯವೂ ಇವನಿಗೆ ಆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ನಿಶ್ಚಿತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವನು ಆ ವಾದನಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ, ಅಲ್ಲಿದ್ದವರು ವಾದನ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಬ್ರಾಹ್ಮಣರ ಮನೆ ಅಂತಿದೆ. ದೇವಾಲಯಗಳು ಅವೆಲ್ಲರ ಆ ಸಾಲಿನಲ್ಲಿ ಬ್ರಾಹ್ಮಣರ ಮನೆಯನ್ನು ವರ್ಣನೆ ಮಾಡಿದ್ದಾರೆ. ಅಂಗಳ ಅಂತ ಹೇಳಿದ್ದಾರೆ, 4 ದಾರಿಗಳು ಸೇರುವಂತಹ ಸರ್ಕಲ್ಗಳು ಅಂತ ಹೇಳಿದ್ದಾರೆ. ಹಗಲು ರಾತ್ರಿ ಈ ವಾದ್ಯಗಳನ್ನು ಮೊಳಗಿಸಬೇಕು. ವಾದ್ಯಗಳನ್ನು ಮೊಳಗಿಸಿದ್ರಿಂದ ಪಿತೃಗಳು ದೇವತೆಗಳೆಲ್ಲ ಸಂತೋಷ ಪಡ್ತಾರೆ ಅಂತ ವರ್ಣನೆ ಮಾಡ್ತಾರೆ. ನದಿ ಸಮುದ್ರ ಘೋಷಾಶ್ಚ ನಾದತ್ವಾತ್ ಶ್ರೈಷ್ಠ್ಯವಾಚಕಾಃ ಏವಂ ಅನ್ಯೇಪಿ ಘೋಷಾಃ ಅಂತ ಕರ್ಮನಿರ್ಣಯದಲ್ಲಿ ಆಚಾರ್ಯರು ಎಲ್ಲ ಥರದ ವಾದ್ಯಗಳು ಕೂಡ ಮತ್ತು ಬೇರೆ ಬೇರೆ ನಾದಗಳು ಅವೆಲ್ಲ ಏನೇನು ಶಬ್ದವನ್ನ ಏನೇನು ಅರ್ಥವನ್ನು ಹೇಳ್ತವೆ ಅಂತ ವರ್ಣನೆ ಮಾಡ್ತಾರೆ. ಗಂಟೆ ಏನು ಅರ್ಥವನ್ನು ಹೇಳ್ತದೆ, ಮತ್ತೆ ನಗಾರಿ ಏನು ಅರ್ಥವನ್ನು ಹೇಳ್ತದೆ ಅನ್ನೋದನ್ನೆಲ್ಲ ಕರ್ಮ ನಿರ್ಣಯದಲ್ಲಿಯೂ ಮತ್ತು ಐತರೇಯ ಉಪನಿಷತ್ ಭಾಷ್ಯದಲ್ಲೂ ವರ್ಣನೆ ಮಾಡಿದ್ದಾರೆ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಸಮುದ್ರ ಘೋಷಾದಿಗಳು ಕೂಡ ಭಗವಂತನ ನಾಮಗಳು ಅಂತ ವರ್ಣನೆ ಮಾಡಿದ ಪ್ರಸಂಗ ಇದೆ. ಅಲ್ಲಿ ತಥಾ ಭೇರಿ ಧ್ವನಿ ಪ್ರಭೋ ಅನುದಾತ್ತ ಸ್ವರೂಪತ್ವಾತ್ ಔದಾರ್ಯಂ ವದತಿ ಈಶಿತು ಅಂತ ವರ್ಣನೆ ಮಾಡ್ತಾರೆ. ಉದಾತ್ತ ಅನುದಾತ್ತ ಸ್ವರಿತ ಮೊದಲಾದ ಸ್ವರಗಳು ನಮಗೆ ಗೊತ್ತಿವೆ. ಈ ಭೇರಿ ಧ್ವನಿಯಿಂದ ಬರುವಂತ ಭೇರಿ ತಾಡನದಿಂದ ಬರುವಂತ ಸ್ವರ ಏನಿದೆ ಅದು ಅನುದಾತ್ತ ರೂಪವಾದದ್ದು. ಅದು ಭಗವಂತನ ಎದುರಿಗೆ ಎಲ್ಲವೂ ಅನುದಾತ್ತನೇ, ಸಣ್ಣದೇ. ಭಗವಂತ ಒಬ್ಬನೇ ಉದಾತ್ತ ಅನ್ನೋದನ್ನ ಹೇಳ್ತದೆ. ಔದಾರ್ಯಂ ವದತಿ ಈಶಿತು. ಅದಲ್ಲದೆ ತದಪೇಕ್ಷೆಯ ಅನ್ಯ ನೀಚತ್ವಂ ಘಂಟಾದ್ಯಾಹ ಸ್ವರಿತಾತ್ಮಕಾಹ. ಈ ಘಂಟಾನಾದ ಏನಿದೆ, ಪೂಜಾ ಕಾಲದಲ್ಲಿ ಆರಂಭದಲ್ಲಿ ನಾವು ಮಾಡುವಂತ ಘಂಟಾನಾದ ಅಥವಾ ಮಂಗಲಾರತಿ ಮಾಡುವಾಗ ಇಂಥ ಅನೇಕ ಸಂದರ್ಭಗಳಲ್ಲೆಲ್ಲ ನಾವು ಘಂಟಾನಾದವನ್ನು ಮಾಡ್ತೇವೆ. ಅದೇನನ್ನು ಹೇಳ್ತದೆ ಅಂದ್ರೆ ತದಪೇಕ್ಷೆಯ ಅನ್ಯ ನೀಚತ್ವಂ,
ಭಗವಂತನಿಗಿಂತ ಉಳಿದವರೆಲ್ಲರೂ ನೀಚರಾಗಿದ್ದಾರೆ, ಸಣ್ಣವರಾಗಿದ್ದಾರೆ ಅಂತ ಅನ್ನೋದನ್ನ ಹೇಳ್ತದೆ. ದಕ್ಷಿಣ ಭಾರತದ ಸಂಗೀತದಲ್ಲಿ ನಾಗಸ್ವರ ಅನ್ನುವಂಥ ಒಂದು ವಾದ್ಯ ಎಲ್ಲ ಕೇಳಿ ಬರ್ತದೆ. ಅದು ಕೂಡ ಆ ಭಗವಂತನ ಮಹಿಮೆಯನ್ನೇ ವರ್ಣನೆ ಮಾಡ್ತದೆ, ವಿಷ್ಣುವಿನ ಉನ್ನತ ಸ್ಥಿತಿಯನ್ನು ಅದು ಹೇಳ್ತದೆ. ಹೀಗೆ ಪ್ರತಿಯೊಂದು ಶಬ್ದವೂ ಕೂಡ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತದೆ. ಸರ್ವಘೋಷಗಳು ಕೂಡ, ಎಲ್ಲ ರೀತಿಯಾದ ಶಬ್ದಗಳು ಕೂಡ ಭಗವಂತನ ಶ್ರೇಷ್ಠತೆಯನ್ನು ಹೇಳ್ತವೆ ಅಂತ ಅನ್ನೋದು ಸಾಮಾನ್ಯವಾಗಿ ನಮಗೆ ತಿಳಿಯಬೇಕಾದದ್ದು. ಹೀಗೆ ನಾವು ವಾದ್ಯಗಳನ್ನು ದಾನ ಮಾಡಿದರೆ, ಅಥವಾ ನಾವೇ ಪೂಜಾ ಕಾಲದಲ್ಲಿ ಅವುಗಳನ್ನು ಮೊಳಗಿಸಿದರೆ, ಅಥವಾ ಬೇರೆ ಯಾರಿಗೂ ಮೊಳಗಿಸುವವರಿಗೆ ನಾವು ಅನುಕೂಲ ಮಾಡಿಕೊಟ್ರೆ, ಅದರಿಂದ ಭಗವಂತನ ಶ್ರೇಷ್ಠತೆಯನ್ನ ಸಾರುವಂತಹ ಒಂದು ಕೆಲಸದಲ್ಲಿ ನಮ್ಮದು ಒಂದು ಸಣ್ಣ ಪಾತ್ರವನ್ನ ನಾವು ವಹಿಸಿದಂತಾಗ್ತದೆ. ಅದಕ್ಕಾಗಿ ಆ ಎಲ್ಲ ವಾದ್ಯಗಳ ದಾನಕ್ಕೆ ಇಷ್ಟು ಫಲ ಇದೆ ಅಂತ ಹೇಳಿರೋದಿಲ್ಲ. ಅಂಥವನು ಸ್ವರ್ಗಲೋಕದಲ್ಲಿ ಸುಖ ಪಡ್ತಾನೆ, ಭೂಲೋಕಕ್ಕೆ ಬಂದು ತತ್ವಜ್ಞಾನಿಯಾಗಿ ವೇದಾಂಗ ಪಾರಂಗತನಾದಂತಹ ಬ್ರಾಹ್ಮಣನಾಗಿ ಈ ಜಗತ್ತಿನಲ್ಲಿ ವಾಸ ಮಾಡ್ತಾನೆ. ಯಜ್ಞ ಮಾಡುವುದರ ಫಲವನ್ನು ಇನ್ನು ಮುಂದೆ ಹೇಳ್ತಾರೆ. ಯಜ್ಞ ಎಲ್ಲಿ ಮಾಡಬೇಕು? 4 ದಾರಿಗಳು ಸೇರುವಂತಹ ಜಾಗದಲ್ಲಿ, ಸಭಾಮಂದಿರದಲ್ಲಿ ಒಂದು ವಿಶಾಲವಾದಂತಹ ಸ್ಥಂಡಿಲವನ್ನ, ರಂಗೋಲಿಯಿಂದ ಮಂಡಲಗಳನ್ನು ಹಾಕಿರ್ತಾರಲ್ಲ, ಅಂತಹ ಮಂಡಲವನ್ನ ಹಾಕಿ ಅಲ್ಲಿ ಭಗವಂತನನ್ನ ಆರಾಧಿಸಬೇಕು. ಚಕ್ರಾಬ್ಜಾದಿ ಮಂಡಲಗಳನ್ನು ಹಾಕಿ ಅಲ್ಲಿ ಭಗವಂತನನ್ನ ಆರಾಧನೆ ಮಾಡಬೇಕು. ತಾನೇ ಯಜ್ಞವನ್ನು ಮಾಡಬೇಕು ಅಥವಾ ಮಾಡಿಸಬಹುದು. ಚಾತುರ್ಮಾಸ್ಯ ಯಜ್ಞವನ್ನ, ಚಾತುರ್ಮಾಸ್ಯ ಕಾಲದಲ್ಲಿ ಮಾಡಬೇಕಾದಂತಹ ಯಜ್ಞಗಳನ್ನ ಮಾಡಿಸುವುದು. ಪುಷ್ಯ ಮಾಸ ಮೊದಲಾದ ಮಾಸಗಳಲ್ಲಿ ಭಗವಂತನನ್ನ ಕುರಿತು ಯಜ್ಞ ಮಾಡಿ ಅದಕ್ಕೆ ತಕ್ಕಂತೆ ಬ್ರಾಹ್ಮಣ ಭೋಜನ ಇತ್ಯಾದಿಗಳನ್ನ ಮಾಡಿಸಬೇಕು. ಅದರಿಂದ ಭಗವಂತನಿಗೆ, ಮಹಾದೇವನಾದ ರುದ್ರನಿಗೆ, ಪಿತೃಗಳಿಗೆ, ಅಗ್ನಿಗಳಿಗೆ ತೃಪ್ತಿ ಆಗ್ತದೆ. ಸ್ವರ್ಗಲೋಕದಲ್ಲಿ 60,000 ವರ್ಷ ಕಾಲ ಆತ ಬದುಕ್ತಾನೆ. ಮತ್ತೆ ಭೂಲೋಕಕ್ಕೆ ಮರಳಿ ಬರ್ತಾನೆ. ಅಲ್ಲಿಯೂ ಶ್ರೇಷ್ಠವಾದ ಜನ್ಮವನ್ನು ಪಡಿತಾನೆ. ಮುಂದೆ ಬ್ರಾಹ್ಮಣನ ರಕ್ಷಣೆಯ ವರ್ಣನೆ ಮಾಡ್ತಾರೆ. ಕರೋತಿ ನರಶ್ರೇಷ್ಠ ಭರಣಂ ಬ್ರಾಹ್ಮಣಸ್ಯತು ಅಂತ. ಭರಣ ಅಂದ್ರೆ ರಕ್ಷಣೆ ಅಂತ ಅನುವಾದ ಮಾಡಿದ್ದಾರೆ ಇವರೊಬ್ಬರು. ಆದ್ರೆ ರಕ್ಷಣೆಗಿಂತ ಪೋಷಣೆ ಅಂತ ಅದರ ಅರ್ಥ. ಅದರ ಕುಟುಂಬಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದು ಅಂತ. ಒಂದು ಕೋಟಿ ಗೋದಾನ ಮಾಡಿದಾಗ ಏನು ಫಲ ಬರಬೇಕೋ ಆ ಫಲ ಒಂದೇ ವರ್ಷದಲ್ಲಿ ಬ್ರಾಹ್ಮಣ ಪೋಷಣದಿಂದ ಸಿಗ್ತದೆ. ಅವನು ಕೂಡ ಸ್ವರ್ಗಲೋಕದಲ್ಲಿ ಮಹಾಸುಖ ಅನುಭವಿಸ್ತಾನೆ. ಅಲ್ಲಿಂದ ಮರಳಿ ಭೂಲೋಕಕ್ಕೆ ಬಂದು ವೇದಾಂಗ ಪಾರಂಗತನಾಗಿ ವಾಸ ಮಾಡ್ತಾನೆ. ಕಮಂಡಲು ದಾನ, ನೀರಿನ ಪಾತ್ರದ ದಾನ, ದೊಡ್ಡ ದೊಡ್ಡ ನೀರಿನ ಪಾತ್ರಗಳು, ಸಣ್ಣ ಪಾತ್ರಗಳು, ಕಲಶ, ಸಣ್ಣ ಕಲಶ ಮೊದಲಾದವುಗಳನ್ನು ದಾನ ಮಾಡಿದ್ರಿಂದ ಪಂಚಗವ್ಯವನ್ನ ಪ್ರಾಶನ ಮಾಡಿದಾಗ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಬರ್ತದೆ. ಆದ್ರಿಂದ ಸಾಧ್ಯವಾದಷ್ಟು ಅನೇಕ ರೀತಿಯಾದಂತಹ ದಾನಗಳನ್ನ ಸಾಧಕನಾದವನು ಮಾಡ್ತಾ ಇರಬೇಕು. ಗ್ರೀಷ್ಮ ಋತುವಿನಲ್ಲಿ, ಬೇಸಿಗೆ ಕಾಲದಲ್ಲಿ ಪಾನೀಯವನ್ನ ಮಾಡಿ ದಾನ ಮಾಡ್ತಾರೆ ಕೆಲವರು. ಬ್ರಾಹ್ಮಣರಿಗಾಯ್ತು, ಜನಸಾಮಾನ್ಯರಿಗಾಯ್ತು, ಅವ್ರು ಯಾರ್ಯಾರು ಎಲ್ಲೆಲ್ಲಿ ಉಪಲಬ್ಧ ಇರ್ತಾರೋ ಅವ್ರವ್ರಿಗೆ, ಓಡಾಡುವವರು ಎಲ್ರಿಗೂ ಕೂಡ ಪಾನೀಯದ ವ್ಯವಸ್ಥೆ ಮಾಡ್ತಾರೆ. ಮನೆಗೆ ಬಂದವರಿಗೆ ಮಾಡುವುದು ಅಂತ ಒಂದು ಬೇರೆ, ಮನೆಗೆ ಬಂದಿಲ್ಲದೆ ಹೋದ್ರು ದಾರಿ ಹೋಕರಿಗೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡುವುದು ಕಂಡು ಬರ್ತಿರ್ತದೆ. ಅನೇಕ ಕಡೆ ಜನರೆಲ್ಲಾದ್ರೂ ಪಾದಯಾತ್ರೆಗೆ ಹೋಗೋರಿದ್ದಾಗ ಅಂಥದ್ರಲ್ಲಿ ಅಂತಹ ಪ್ರಸಂಗಗಳಲ್ಲಿ ಇದನ್ನೆಲ್ಲ ನಾವು ಕಂಡಿರ್ತೇವೆ. ಭೋಜನ ಪಾನೀಯದ ವ್ಯವಸ್ಥೆಯನ್ನ ಕೆಲವರು ಆಸಕ್ತರಾದವರು, ಧಾರ್ಮಿಕರಾದವರು ಮಾಡ್ತಿರ್ತಾರೆ. ಅದನ್ನೇ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬಹುದು. ಯಾತ್ರಿಕರಿಗೆ ಮಾಡುವುದೇ ಆಯ್ತು, ಬೇರೆ ಯಾರಿಗಾದ್ರೂ ಮಾಡುವುದೇ ಆಯ್ತು. ಕೋಟಿ ಕಪಿಲ ಧೇನುವನ್ನು ದಾನ ಮಾಡಿದ್ರಿಂದ ಏನು ಫಲ ಬರಬೇಕೋ ಅದು
ಈ ಪಾನೀಯ ದಾನ ಮಾಡಿದ್ರಿಂದ, ಪಾನಕ, ನೀರು, ಮಜ್ಜಿಗೆ ಇತ್ಯಾದಿಗಳನ್ನು ದಾನ ಮಾಡಿದ್ರಿಂದ ಬರುತ್ತದೆ. ಚಂದ್ರಲೋಕದಲ್ಲಿ 30 ಕೋಟಿ ಯುಗಗಳ ಕಾಲ ವಾಸ ಮಾಡ್ತಾನೆ, ದೀರ್ಘಕಾಲ. ಮನೆಗೆ ಬಂದಂತಹ ಬ್ರಾಹ್ಮಣರಿಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಇತ್ಯಾದಿಗಳನ್ನು ಮಾಡಿಸ್ತಾನೆ. ಮಾಡಿಸಿದರೆ ಮುಂದಿನ ಜನ್ಮದಲ್ಲಿ ಸ್ಫುರದ್ರೂಪಿಯಾಗಿ ಐಶ್ವರ್ಯ ಸಂಪನ್ನನಾಗಿ ಸುಭಗೋ ರೂಪವಾನ್ ಶೂರಃ ಪಂಡಿತನಾದಂತಹ ಬ್ರಾಹ್ಮಣನಾಗಿ ಜನಿಸ್ತಾನೆ. ವಸ್ತ್ರದಾನ ಮಾಡಬೇಕು. ಅವನು ಎಲ್ಲರಿಗೂ ಪ್ರೀತಿ ಪಾತ್ರನಾಗಿ, ಕುಟುಂಬ ಒಂದಿಗನಾಗಿ ಎಲ್ಲರ ಗೌರವವನ್ನು ಪಡೆದು ಬದುಕ್ತಾನೆ. ಚಪ್ಪಲಿಯ ದಾನ, ಛತ್ರಿಯ ದಾನ, ಇದಕ್ಕೂ ಕೂಡ ಮಹಾಫಲ ಇದೆ ಸ್ವರ್ಗದಲ್ಲಿ. ಹಾಲು, ಮೊಸರು, ತುಪ್ಪ, ಬೆಲ್ಲ, ಜೇನುತುಪ್ಪ ಇತ್ಯಾದಿಗಳನ್ನ ದಾನ ಮಾಡಬೇಕು. ಅವರಿಗೂ ಸ್ವರ್ಗಲೋಕದಲ್ಲಿ ಮಹಾಸುಖ ಇದೆ. ಮರಳಿ ಭೂಲೋಕಕ್ಕೆ ಬಂದಲ್ಲಿಯೂ ಕೂಡ ಎಲ್ಲ ತರಹದ ಸಂಪನ್ನವಾದಂತಹ ಜನ್ಮವನ್ನು ಅವರು ಪಡಿತಾರೆ. ವೈಶಾಖೆ ಮಾಸಿ ವೈಶಾಖೆ ದಿವಸೆ ಪಾಂಡುನಂದನ. ಈ ವೈಶಾಖ ಮಾಸದಲ್ಲಿ, ಬೇಸಿಗೆ ಕಾಲದಲ್ಲಿ ವೈವಸ್ವತಂ ಸಮುದ್ದೇಶ್ಯ ಪರಾಂ ಭಕ್ತಿ ಉಪಾಗತಃ. ಸೂರ್ಯನನ್ನು ಉದ್ದೇಶಿಸಿ ದಾನ ಇತ್ಯಾದಿಗಳನ್ನ, ಪೂಜಾ ಇತ್ಯಾದಿಗಳನ್ನು ನಡೆಸಿ ದಾನ ಮಾಡುವವರಿಗೆ ಮಹಾಫಲ ಇದೆ. ಇಲ್ಲಿ ವೈವಸ್ವತಂ ಸಮುದ್ದೇಶ್ಯ ಅಂತ ಏನಿದೆಯಲ್ಲ, ಆ ವೈವಸ್ವತ ಅಂತ ಅನ್ನೋದಕ್ಕೆ ವೈವಸ್ವತ ಮನು ಅಂತ ಕೆಲವರು ಅರ್ಥ ಮಾಡಿದ್ದಾರೆ, ಸೂರ್ಯನ ಮಗ ಅಂತ ಹೇಳಿ. ವಾಸ್ತವಿಕವಾಗಿ ಅದೇನಷ್ಟು ಉಚಿತವಾದಂತಹ ಅನುವಾದ ಅಂತ ಕಾಣಿಸೋದಿಲ್ಲ. ವೈವಸ್ವತ ಅಂದ್ರೆ ಈ ಶಬ್ದ ಹೆಚ್ಚು ಬಳಕೆಯಲ್ಲಿರುವುದು ಯಮನನ್ನು ಹೇಳಲಿಕ್ಕೆ, ಯಮನ ಪೂಜೆಯನ್ನು ಮಾಡುವುದು ಅಂತ. ಯಮ, ಸೂರ್ಯ, ಚಂದ್ರ ಇತ್ಯಾದಿಗಳ ಪೂಜೆಯನ್ನು ಮಾಡ್ತಿರ್ತಾರೆ. ವೈವಸ್ವತ ಮನು ಏನಿದ್ದಾನೆ ಅವನ ಪೂಜೆಯನ್ನು ಮಾಡುವುದು ಬೇರೆ ಕಡೆ ಎಲ್ಲೂ ಶಾಸ್ತ್ರದಲ್ಲಿಯೂ ಬಂದಿಲ್ಲ. ಆದ್ರಿಂದ ವೈವಸ್ವತ ಅನ್ನೋ ಶಬ್ದಕ್ಕೆ ವೈವಸ್ವತ ಮನು ಅಂತ ಅರ್ಥ ಮಾಡಬೇಕಾದ್ರೆ ಮನು ಅಂತ ಇನ್ನೊಂದು ಶಬ್ದ ಅಲ್ಲಿ ಬೇಕಾಗ್ತದೆ. ಇಲ್ಲದೆ ಹೋದ್ರೆ ವೈವಸ್ವತ ಅಂದ್ರೆ ವಿವಸ್ವಾನ್ ಅಂದ್ರೆ ಸೂರ್ಯ, ಅವನ ಮಗ ಅಂತಿಷ್ಟೇ ಅರ್ಥ ಆಗ್ತದೆ. ಆ ಸೂರ್ಯನ ಮಗ ಅನ್ನೋ ಅರ್ಥದಲ್ಲಿ ಅದು ಹೆಚ್ಚು ಬಳಕೆಯಲ್ಲಿರೋದು ಯಮನನ್ನು ಹೇಳಲಿಕ್ಕೆ. ಅದೊಂದು ಯಮನ ಪೂಜೆ ಅಂತ ಅರ್ಥ ಮಾಡುವುದು ಉಚಿತ. ಮನು ಅಂತಲೇ ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ವೈವಸ್ವತ ಶಬ್ದ ಸಾಲದು. ವೈವಸ್ವತ ಅನ್ನೋ ಶಬ್ದದ ಜೊತೆಗೆ ಮನುವಂತನೂ ಶಬ್ದವು ಇದ್ರೆ ಆಗ ಆ ವೈವಸ್ವತ ಮನುವಿನ ಆರಾಧನೆ, ಅದರ ಫಲ ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ದು ಉಚಿತ ಅನ್ನಿಸ್ತದೆ. ಇಲ್ಲಿ ವೈವಸ್ವತ ಮನು ಅಂತ ಅನುವಾದ ಮಾಡೋದು ಯಾಕೋ ಅಷ್ಟೊಂದು ಸರಿಯಾಗಿ ಕಾಣಲಿಲ್ಲ. ಯಮನ ಆರಾಧನೆ, ಅದರಿಂದ ಗೋದಾನ ಮಾಡಿದ ಮಹಾಪುಣ್ಯ ಇದೆ. ತತ್ಪುಣ್ಯಂ ಸಮನುಪ್ರಾಪ್ತ ಯಮಲೋಕೆ ಮಹೀಯತೆ. ಮುಂದೆ ಯಮಲೋಕಕ್ಕೆ ಹೋಗ್ತಾನೆ ಅಂತ ಬಂದಿದೆ. ಆ ಯಮಲೋಕಕ್ಕೆ ಹೋಗ್ಬೇಕಾದ್ರೆ ಆ ಹಿಂದೆ ಬಂದಿರುವಂತಹ ವೈವಸ್ವತ ಅನ್ನೋ ಶಬ್ದ ಯಮನನ್ನೇ ಹೇಳ್ತಿರ್ಬೇಕು. ಯಮನನ್ನ ಆರಾಧನೆ ಮಾಡಿದರೆ ಆ ವೈಶಾಖ ಮಾಸದಲ್ಲಿ ಅದರ ಮೂಲಕ ಯಮಲೋಕಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ, ಅಲ್ಲಿ ಸುಖ ಸಿಗ್ತದೆ ಅಂತ ಹೇಳೋದಕ್ಕೊಂದು ಅರ್ಥ ಇದೆ. ಅದರಿಂದ ವೈವಸ್ವತ ಮನು ಅನ್ನೋ ಅರ್ಥ ಅಷ್ಟೊಂದು ಉಚಿತವಾಗಿ ಕಾಣಿಸೋದಿಲ್ಲ. ಅಲ್ಲಿಗೆ ಈ ಅಧ್ಯಾಯ ಇನ್ನೂ ಮುಗಿದಿಲ್ಲ, ಆದರೆ ಇವತ್ತಿನ ಈ ಪ್ರವಚನ ಸಮಾಪ್ತವಾಗಿದೆ. ಸುಮಾರು 81 ಶ್ಲೋಕಗಳು ಈ ಪ್ರಸ್ತುತ ಅಧ್ಯಾಯದ್ದು, ಅವು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ.